ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿಲ್ಲ. ತಮ್ಮ ತಪ್ಪುಗಳನ್ನು, ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ರೈತರ ವಿರೋಧಿ, ಅಭಿವೃದ್ಧಿ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿದೆ. ಬರಗಾಲ ಬಂದು 8 ತಿಂಗಳಾದರೂ ಕೂಡ ಒಂದು ನಯ ಪೈಸೆ ಖರ್ಚು ಮಾಡಿಲ್ಲ ಮತ್ತು ರೈತರಿಗೆ ಒಂದು ನಯ ಪೈಸೆ ಪರಿಹಾರ ಕೊಟ್ಟಿಲ್ಲ. ಅಭಿವೃದ್ಧಿಗೆ ಒಂದು ನಯ ಪೈಸೆ ಬಿಡುಗಡೆ ಮಾಡಿಲ್ಲ. 9 ತಿಂಗಳಾಯ್ತು. ಅತ್ಯಂತ ಆರ್ಥಿಕವಾಗಿ ಸದೃಢವಾದಂಥ ರಾಜ್ಯದಲ್ಲೇ ಈ ಥರ ಪರಿಸ್ಥಿತಿ ಆಗಿದೆ. ಇದನ್ನು ಮುಚ್ಚಿ ಹಾಕಿಕೊಳ್ಳಲು ಕೇಂದ್ರದ ಮೇಲೆ ಗೂಬೆ ಕುಂದಿಸೋ ಪ್ರಯತ್ನ ಮಾಡ್ತಾರೆ. ಅವ್ರು ಯಾವಾಗಲೂ 3-4 ವಿಷಯಗಳನ್ನು ಇಟ್ಕೊಂಡಿದ್ದಾರೆ. ಪದೇ ಪದೇ ಅದನ್ನ ಹೇಳ್ತಾರೆ. ಅದಕ್ಕೆ ಹಳೆ ಚಾಳಿ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅವರು ಇವತ್ತು ಅವ್ರು ಹೇಳಿದ್ರಲ್ಲಿ ಯಾವುದೂ ಹೊಸದೇನಿಲ್ಲ. ಇದಕ್ಕಾಗಲೇ ಉತ್ತರ ಕೊಟ್ಟಿದ್ದೀವಿ. ಮೊದಲನೇದಾಗಿ ಅವ್ರು ಹೇಳ್ತಾರೆ 14ನೇ ಹಣಕಾಸಿನಕ್ಕಿಂತ 15ನೇ ಹಣಕಾಸಿನಲ್ಲಿ ನಮಗೆ 3.6 ಬಂದಿದೆ 4.7ಕ್ಕಿಂತ ಅಂತ ಪರ್ಸೆಂಟೇಜ್. ಇದರಲ್ಲಿ 2 ವಿಚಾರ. ಇದು ಪರ್ಸೆಂಟೇಜ್ ಕಮ್ಮಿ ಆಗೋದಕ್ಕೆ ಈ ಹಣಕಾಸಿನ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಹಣಕಾಸಿನ ಆಯೋಗ ಸಂವಿಧಾನಬದ್ಧವಾಗಿರುವಂಥ ಒಂದು ಆಯೋಗ. ಸ್ವತಂತ್ರವಾಗಿ ಅದು ತೀರ್ಮಾನಗಳನ್ನು ಮಾಡ್ತದೆ. ಎಲ್ಲ ರಾಜ್ಯಗಳಿಗೆ ಹೋಗಿ ಅಭಿಪ್ರಾಯ ತಗೊಂಡು ಮಾನದಂಡ ಇಟ್ಕೊಂಡು ಮಾಡ್ತದೆ. ಈ ಆಯೋಗ ಇಲ್ಲಿ ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಸಿದ್ದರಾಮಯ್ಯ ಹಣಕಾಸಿನ ಸಚಿವರಿದ್ದರು, ಮುಖ್ಯಮಂತ್ರಿ ಇದ್ದರು. ಇಲ್ಲಿಯ ಸತ್ಯವಾಗಿರುವಂಥ ನೈಜವಾದಂಥ ಹಣಕಾಸಿನ ಸ್ಥಿತಿ, ಬಡತನ ಎಲ್ಲವನ್ನೂ ಕೂಡ ಸರಿಯಾಗಿ ಪ್ರತಿಪಾದಿಸಿದೆ. ಇವತ್ತೇನಾದರೂ ಕಮ್ಮಿ ಆಗಿದ್ದರೆ ಆ ಪರ್ಸೆಂಟೇಜು, ಅದಕ್ಕೆ ಸಿದ್ದರಾಮಯ್ಯ ಹಿಂದಿನ ಸರ್ಕಾರವೇ ಕಾರಣ. 13ರಿಂದ 18 ಇರುವಂಥ ಸರ್ಕಾರವೇ ಅದಕ್ಕೆ ನೇರವಾಗಿ ಹೊಣೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ.